ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಹೆಲ್ದಿ ಮಾರ್ನಿಂಗ್. ಬೆಳಗ್ಗೆ ಟಿಫನ್‌ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ರೊಟ್ಟಿ, ಚಳ್ಳಂಬ್ರಿಕಾಯಿ ಪಲ್ಯ ಹಾಗೆ ಹೆಸರುಕಾಳು ಸಾಲಡ್ನ ಮಾಡ್ತಾ ಇದ್ದೀನಿ. ಇನ್ನು ಇದ್ರ ಜೊತೆ ಒಂದು ಚಿಕ್ಕ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಮೊನ್ನೆ ಇನ್‌ಸ್ಟಾಗ್ರಾಮ್ ನೋಡಬೇಕಾದ್ರೆ ಅದರಲ್ಲಿ ಒಬ್ಬರು ಚೈಲ್ಡ್ ಸ್ಪೆಷಲಿಸ್ಟ್ ಡಾಕ್ಟರ್ ಮಾತಾಡ್ತಾ ಇದ್ರು. ನಮ್ಮಂಥ ತಂದೆ ತಾಯಿ ಮಗನಿಗೆ ಕೆಮ್ಮು ನೆಗಡಿ ಆಗಿದೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಅವರೊಂದು ಸಿರಪ್‌ನ ಕೊಟ್ಬಿಟ್ಟು ಇದನ್ನು 3 ದಿನ ಹಾಕಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಹಾಕಿದ ಮೇಲೂ ಕಡಿಮೆ ಆಗಿಲ್ಲ. ಮತ್ತೆ ಕರ್ಕೊಂಡು ಹೋಗಿದ್ದಾರೆ. ಸಿರಪ್‌ನ ಚೇಂಜ್ ಮಾಡ್ಬಿಟ್ಟು ಆಂಟಿಬಯೋಟಿಕ್‌ನ ಕೊಟ್ಬಿಟ್ಟು ಇದನ್ನು 3 ದಿನ ಹಾಕಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಹಾಕಿದ ಮೇಲೂ ಕೆಮ್ಮು ನೆಗಡಿ ಅನ್ನೋದು ಕಡಿಮೆ ಆಗಿಲ್ಲ. ಸೊ ಅದಾದಮೇಲೆ ಬ್ಲಡ್ ಟೆಸ್ಟ್ ಅಂತೆ, ಸ್ಕ್ಯಾನಿಂಗ್ ಅಂತೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬರೀ ಕೆಮ್ಮು ನೆಗಡಿಗೆ ಇಷ್ಟು ಅತಿರೇಕಕ್ಕೆ ಹೋದರೆ ಮುಂದೆ ನಾವು ತುಂಬ ಸಮಸ್ಯೆನ ಫೇಸ್ ಮಾಡಬೇಕಾಗತ್ತೆ. ಸೊ ಅವಾಗ ಅವ್ರು ಹೇಳಿದ್ದು, ನಾವು ಮಕ್ಳಿಗೆ ಕೊಡುವಂಥ ಊಟ ಏನಿದೆಯಲ್ಲ ಅದು ಸರಿಯಾಗಿಲ್ಲ. ಅದರಲ್ಲಿ ಪ್ರೋಟೀನ್ಸ್ ಇರಲ್ಲ, ವಿಟಮಿನ್ಸ್ ಇರಲ್ಲ, ಕ್ಯಾಲ್ಶಿಯಂ ಇರಲ್ಲ. ಸೊ ಇದೆಲ್ಲ ಇಲ್ಲದೇ ಇದ್ದಾಗ ರೋಗ ನಿರೋಧಕ ಶಕ್ತಿ ಅನ್ನೋದು ಇರಲ್ಲ. ನಾವು ಯಾವುದೇ ಮೆಡಿಸನ್ ಕೊಟ್ಟರು ಕೂಡ ಅಲ್ಲಿ ವರ್ಕ್ ಆಗಲ್ಲ. ಹಂಗಾಗಿ ನಾವೇನು ಬೆಳಗ್ಗೆ ನಾವು ಮಕ್ಕಳಿಗೆ ಊಟಕ್ಕೆ ಕೊಡ್ತೀವೋ ಅದೇ ಮೆಡಿಸನ್ ಆಗಿರಬೇಕು. ಯಾವುದೇ ಊಟ ಕೊಟ್ಟರು ಅದರಲ್ಲಿ ಪ್ರೋಟೀನ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು. ಸೊ ಇದೆಲ್ಲ ನಾವೇ ಮನೇಲಿ ಕೊಡ್ತಾ ಬಂದಾಗ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಕೆಮ್ಮಿಗೆ, ನೆಗಡಿಗೆ ಹಾಸ್ಪಿಟ್ಲಿಗೆ ಹೋಗುವಂಥ ನೆಸೆಸಿಟಿ ಇರೋಲ್ಲ. ಸೊ ಆದಷ್ಟು ನನ್ನ ರೊಟೀನ ನಾನು ಚೇಂಜ್ ಮಾಡ್ಕೊಂಡಾಗಿಂದನೂ ಇದ್ರ ಬಗ್ಗೆ ನಾನು ಹೇಳ್ತಾನೆ ಇದ್ದೀನಿ. ಆದಷ್ಟು ಹೆಲ್ದಿಯಾಗಿರುವಂಥ ಫುಡ್ಡನ್ನು ಕೊಡಿ. ಮಕ್ಕಳು ಅದನ್ನು ತಿನ್ನಲ್ಲ, ಇದನ್ನು ತಿನ್ನಲ್ಲ ಅಂದಾಗ ಅವ್ರ ಜೊತೆ ನಾವು ಕೂಡ ಸಫರ್ ಮಾಡಬೇಕಾಗತ್ತೆ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಪ್ಲೀಸ್ ಸಬ್ಸ್ಕ್ರೈಬ್.